ನೋಡಿ, ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಒಬ್ಬನ ಕತೆ ನಿಮಗೆ ತೋರಿಸಿದ್ವಿ. ಇನ್ನಿಬ್ಬರಿದ್ದಾರೆ. ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿದ್ದಾರೆ. ಆದ್ರೆ ಅಸಲಿ ಮಚ್ಚನ್ನ ಪೊಲೀಸ್ ಸ್ಟೇಷನ್ ತಗೊಂಡ್ಕೊಂಡು ಬಂದಿಲ್ಲ. ಇಲ್ಲಿ ಅಸಲಿ ಮಚ್ಚನ್ನ ಕೊಡದೆ ನಕಲಿ ಮಚ್ಚನ್ನ ತೆಗೆದುಕೊಂಡು ಬಂದಿದ್ದಾರೆ ಎನ್ನುವಂತ ಆರೋಪಗೆ ಇರುವಂತದ್ದು. ಸದ್ಯ ಈಗ ಅಸಲಿ ಮಚ್ಚು ಸಿಗ್ತಾ ಇಲ್ಲ ಪೊಲೀಸ್ ಅವರಿಗೆ. ಅಸಲಿ ಮಚ್ಚನ್ನ ಕೊಡಿ ಅಂತ ಪೊಲೀಸ್ ಅವರು ಕೇಳ್ತಾ ಇದ್ದಾರೆ. ಇವ್ರು ನಮಗ್ ಗೊತ್ತಿಲ್ಲ, ಅಲ್ಲಿ ಯಾವುದೋ ಒಂದು ಸ್ಟೋರ್ ಅಲ್ಲಿ ಎತ್ಕೊಂಡು ಬಂದಿದ್ದಾರೆ, ಮತ್ತೊಂದು ಸೆಟ್ ಅಲ್ಲಿ ಎತ್ಕೊಂಡು ಬಂದಿದ್ದಾರೆ, ಅದೋ ಇದು ಸಬೂಬನ್ನ ಕೊಡ್ತಾ ಇದ್ದಾರೆ. ವಿನಯ್ ಹಾಗೆ ರಜತ್. ಈಗ ರಜತ್ ಮತ್ತು ವಿನಯ್ಗೆ ಮಚ್ಚು ರೀಲ್ಸ್ ನಿಂದ ಈಗ ಸಂಕಷ್ಟ. ಆರ್ಮ್ಸ್ ಆಕ್ಟ್ ಅಡಿ ರಜತ್ ಹಾಗೆ ವಿನಯ್ ಬಂಧನಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. 7 ದಿನ ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು. ಇನ್ನೂ ಕೂಡ ಸಿಕ್ಕಿಲ್ಲ. ವಿಡಿಯೋದಲ್ಲಿ ಬಳಸಿರುವಂತಹ ಮಚ್ಚು ಪೊಲೀಸರನ್ನ ಮಿಸ್ಲೀಡ್ ಮಾಡಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ರಜತ್ ಮತ್ತು ವಿನಯ್ಗೆ ಬೇಲ್ ಸಿಗುತ್ತಾ, ಇಲ್ಲ ಜೈಲೂಟನೆ ಫಿಕ್ಸ್ ಆಗುತ್ತಾ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಬಗ್ಗೆ ಮಾಹಿತಿ ಕೊಡ್ತಾರೆ ಮಾದೇಶ್. ಏನ್ ಕತೆ ಈಗ? ಸದ್ಯ ಈಗ ರೀಲ್ಸ್ ಅಲ್ಲಿ ಮಾಡಿರುವಂತ ರಿಯಲ್ ಮಚ್ಚು ಸಿಗ್ತಾ ಇಲ್ಲ. ಇಲ್ಲಿ ಬೇರೆ ಯಾವುದೋ ನಕಲಿ ಮಚ್ಚನ್ನ ತಗೊಂಡ್ಬಂದು ಇಟ್ಟಿದ್ದಾರೆ. ಸದ್ಯ ಯಾವ ರೀತಿಯಾಗಿ ಕಾನೂನು ಸಂಕಷ್ಟ ಎದುರಾಗ್ತಾ ಇರುವಂತದ್ದು ಇವರಿಬ್ಬರ ಮೇಲೆ? ಸದ್ಯ ಜೈಲೂಟನೆ ಗತಿಯಾ ಅಥವಾ ಇವತ್ತೇನಾದ್ರೂ ಜಾಮೀನು ಸಿಗಬಹುದಾ ಅಂತ? ನಿಕೇಶ್, ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಅಂದ್ರೆ ಪೊಲೀಸರಿಗೆ ಇಬ್ಬರು ಆರೋಪಿಗಳು ತಂದು ಕೊಟ್ಟಿರುವಂತಹ ಒಂದು ವೆಪನ್ ಏನಿದೆ ಅದು ಆ ಒಂದು ವಿಡಿಯೋದಲ್ಲಿರುವಂತಹ ವೆಪನ್ ಅಲ್ಲ ಅನ್ನುವಂಥದ್ದು ಈಗಾಗಲೇ ಒಂದಷ್ಟು ವಿಚಾರ ಹೊರಗಡೆ ಬಿದ್ದಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಅವರನ್ನ ವಶಪಡಿಸಿಕೊಂಡು, ಅಂದ್ರೆ ಮೊನ್ನೆ ಅವರನ್ನ ವಶಪಡಿಸಿದ್ದಂತ ಪೊಲೀಸರು, ಬಸವೇಶ್ವರ ನಗರ ಪೊಲೀಸರು ಆ ಒಂದು ಮಚ್ಚನ ರಿಕವರಿ ಮಾಡಿ ನಂತರ ಅವರನ್ನ ಸ್ಟೇಷನ್ ಬೇಲ್ ನೀಡಿ ಬಿಟ್ಟು ಕಳಿಸಿದ್ರು. ಯಾವಾಗ ಆ ಒಂದು ಮಚ್ಚು ಮತ್ತೆ ವಿಡಿಯೋದಲ್ಲಿರೋ ಮಚ್ಚು ಬೇರೆ ಇದೆ ಅಂತೇಳಿ ಗೊತ್ತಾಯ್ತು, ಮಾಧ್ಯಮಗಳು ಅದನ್ನ ಪ್ರಶ್ನೆ ಮಾಡೋಕೆ ಶುರು ಮಾಡ್ತು. ಆಗ ಮತ್ತೆ ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಅವರನ್ನ ಸ್ಥಳ ಮಜೂರು ಪ್ರಕ್ರಿಯೆ ಮುಗಿಸಿ ನಿನ್ನೆ ಕೋರ್ಟ್ಗೆ, ಅಂದ್ರೆ ನ್ಯಾಯಾಧೀಶರ ಮನೆ ಮುಂದೆ ಅವರನ್ನ ಹಾಜರುಪಡಿಸುವಂತ ಕೆಲಸವನ್ನು ಮಾಡಿದ್ರು. ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸಿದಂತ ಕಾರಣದಿಂದಾಗಿ ಅವರನ್ನ ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಕೆಲಸ ಆಗಿತ್ತು. ಈಗ ಓಪನ್ ಕೋರ್ಟ್ ನಲ್ಲಿ ಅವರನ್ನ ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ಕೇಳೋದಕ್ಕೆ ಬಸವೇಶ್ವರ ನಗರ ಪೊಲೀಸರು ಮುಂದಾಗಿದ್ದಾರೆ. ಕಾರಣ ಇಷ್ಟೇ, ಆ ಒಂದು ವಿಡಿಯೋದಲ್ಲಿರುವಂತಹ ಮಚ್ಚು ಬೇರೆ, ಅವ್ರು ತಂದುಕೊಟ್ಟಿರುವಂತಹ ಮಚ್ಚು ಬೇರೆ. ಪೊಲೀಸರು ಅದನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಪೊಲೀಸರಿಗೆ ಇಲ್ಲೊಂದ್ ಕಡೆ ಅದನ್ನ ಮಿಸ್ಲೀಡ್ ಮಾಡಿದ್ದಾರೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಆ ಒಂದು ರೀಲ್ಸ್ ಅನ್ನ ಅಲ್ಲಿರುವಂತಹ ಮಚ್ಚುಗಳನ್ನ ಗಮನಿಸಿದ್ರೆ ಮತ್ತೆ ಪೊಲೀಸರು ರಿಕವರಿ ಮಾಡಿದಂತಹ ಮಚ್ಚನ್ನ ಗಮನಿಸಿದ್ರೆ ಸಾಕಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಶೈನ್ ಆಗ್ತಿದೆ. ಅಂದ್ರೆ ಪೊಲೀಸರಿಗೆ ಅವ್ರೇನ್ ತಂದ್ಕೊಟ್ಟಿದಾರಲ್ಲ, ಸೆಟ್ ಅಲ್ಲಿ ಇರುವಂತಹ ಪ್ರಾಪರ್ಟಿ ಅಂತೇಳಿ ಆರೋಪಿಗಳು ತಂದ್ಕೊಟ್ಟಿದಾರಲ್ಲ, ಆ ಮಚ್ಚು ಶೈನಿಂಗ್ ಇದೆ. ಬದಲಾಗಿ ಆ ಒಂದು ವಿಡಿಯೋದಲ್ಲಿ ಆರೋಪಿಗಳು ಹಿಡಿದುಕೊಂಡಿರುವಂತಹ ಮಚ್ಚುಗಳಲ್ಲಿ ತುಂಬಾ ಡಿಫರೆನ್ಸ್ ಇದೆ. ಜೊತೆಗೆ ಅಲ್ಲಿ ವೆಪನ್ ರೀತಿಯಲ್ಲಿ, ಕಬ್ಬಿಣದ ವಸ್ತುವಿನ ರೀತಿಯಲ್ಲಿ ಕಾಣಿಸ್ತಿದೆ. ಹೀಗಾಗಿ ಇವರು ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಮಿಸ್ಲೀಡ್ ಮಾಡೋದಕ್ಕೆ ತಂದ್ಕೊಟ್ಟಿದ್ದಾರೆ ಅನ್ನುವಂತ ಶಂಕೆ ಒಂದ್ ಕಡೆ ಇದೆ. ಜೊತೆಗೆ ಇವರು ರಿಯಲ್ ಮಚ್ ಹಿಡ್ಕೊಂಡು ಅವರು ಈ ರೀತಿ ಕೇಸಿಂದ ತಪ್ಪಿಸಿಕೊಳ್ಳೋದಕ್ಕೆ ಬೇರೆ ರೀತಿಯಾದಂತಹ ಮಚ್ಚನ್ನು ತೆಗೆದುಕೊಂಡು ಬಂದು ಸೆಟ್ ಪ್ರಾಪರ್ಟಿ ಅಂತೇಳಿ ಸುಳ್ಳು ಹೇಳಿದ್ರೆ ಅನ್ನೋಂತ ಅನುಮಾನ ಇದೆ. ಯಾಕಂದ್ರೆ ಸಿಮಿಲರ್ ಆಗಿ ಯಾವೊಂದು ಮಚ್ಚಿದೆ ಅದನ್ನ ಪೊಲೀಸರು ರಿಕವರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಆ ಒಂದು ಸ್ಟುಡಿಯೋದಲ್ಲಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡಲಾಗಿತ್ತು. ಅಲ್ಲೋಗಿ ಪರಿಶೀಲನೆ ಮಾಡಿದರೆ, ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದರೆ, ಆದರೂ ಕೂಡ ಆ ಒಂದು ಮಚ್ಚು ಸಿಕ್ಕಿಲ್ಲ. ಹೀಗಾಗಿ ಅವರನ್ನ 7 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡು ಆ ಮಚ್ಚನ್ನ ರಿಕವರಿ ಮಾಡಬೇಕು. ಒಂದು ವೇಳೆ ಅದು ನಿಜವಾದಂತ ವೆಪನ್ ಆಗಿದ್ರೆ, ಅಂದ್ರೆ ನಿಜವಾದಂತ ಕಬ್ಬಿಣದ ವೆಪನ್ ಆಗಿದ್ರೆ ಮತ್ತಷ್ಟು ಸಂಕಷ್ಟ ಇಬ್ಬರು ಆರೋಪಿಗಳು ಕೂಡ ಬರುತ್ತೆ. ಯಾಕಂದ್ರೆ ಆ ಒಂದು ಮಚ್ಚನ್ನ ಯಾಕೆ ಇಟ್ಕೊಂಡಿದ್ರು, ಎಲ್ಲಿಂದ ಖರೀದಿ ಮಾಡಿದ್ರು, ಆ ರೀತಿಯಾಗಿ ಪ್ರದರ್ಶನ ಮಾಡೋದಕ್ಕೆ ಏನ್ ಕಾರಣ ಅನ್ನುವಂಥದ್ದು ಒಂದಷ್ಟು ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಅದನ್ನ ಪ್ರದರ್ಶನ ಮಾಡೋದೊಂದ್ ಕಡೆ ಇದ್ರು ಕೂಡ ಅದನ್ನ ಈ ರೀತಿ ಬಳಸೋದು ಕಾನೂನಿನ ಬಾಹಿರ ಅಂತ ಹೇಳಲಾಗುತ್ತೆ. ಸದ್ಯಕ್ಕೆ ಇಬ್ಬರನ್ನು ಕೂಡ ಕೋರ್ಟ್ಗೆ ಕರೆತರುವಂತ ಕೆಲಸವನ್ನ ಮಾಡಲಾಗ್ತಿದೆ. ಕೆಲವೊತ್ತಲ್ಲಿ ಇಬ್ಬರನ್ನು ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮಚ್ಚನ್ನ ಅವರನ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಥ್ಯಾಂಕ್ ಯು ಮಾದೇಶ್. ನೋಡಿ, ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಒಬ್ಬನ ಕತೆ ನಿಮಗೆ ತೋರಿಸಿದ್ವಿ. ಇನ್ನಿಬ್ಬರಿದ್ದಾರೆ. ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿದ್ದಾರೆ. ಆದ್ರೆ ಅಸಲಿ ಮಚ್ಚನ್ನ ಪೊಲೀಸ್ ಸ್ಟೇಷನ್ ತಗೊಂಡ್ಕೊಂಡು ಬಂದಿಲ್ಲ. ಇಲ್ಲಿ ಅಸಲಿ ಮಚ್ಚನ್ನ ಕೊಡದೆ ನಕಲಿ ಮಚ್ಚನ್ನ ತೆಗೆದುಕೊಂಡು ಬಂದಿದ್ದಾರೆ ಎನ್ನುವಂತ ಆರೋಪಗೆ ಇರುವಂತದ್ದು. ಸದ್ಯ ಈಗ ಅಸಲಿ ಮಚ್ಚು ಸಿಗ್ತಾ ಇಲ್ಲ ಪೊಲೀಸ್ ಅವರಿಗೆ. ಅಸಲಿ ಮಚ್ಚನ್ನ ಕೊಡಿ ಅಂತ ಪೊಲೀಸ್ ಅವರು ಕೇಳ್ತಾ ಇದ್ದಾರೆ. ಇವ್ರು ನಮಗ್ ಗೊತ್ತಿಲ್ಲ, ಅಲ್ಲಿ ಯಾವುದೋ ಒಂದು ಸ್ಟೋರ್ ಅಲ್ಲಿ ಎತ್ಕೊಂಡು ಬಂದಿದ್ದಾರೆ, ಮತ್ತೊಂದು ಸೆಟ್ ಅಲ್ಲಿ ಎತ್ಕೊಂಡು ಬಂದಿದ್ದಾರೆ, ಅದೋ ಇದು ಸಬೂಬನ್ನ ಕೊಡ್ತಾ ಇದ್ದಾರೆ. ವಿನಯ್ ಹಾಗೆ ರಜತ್. ಈಗ ರಜತ್ ಮತ್ತು ವಿನಯ್ಗೆ ಮಚ್ಚು ರೀಲ್ಸ್ ನಿಂದ ಈಗ ಸಂಕಷ್ಟ. ಆರ್ಮ್ಸ್ ಆಕ್ಟ್ ಅಡಿ ರಜತ್ ಹಾಗೆ ವಿನಯ್ ಬಂಧನಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. 7 ದಿನ ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು. ಇನ್ನೂ ಕೂಡ ಸಿಕ್ಕಿಲ್ಲ. ವಿಡಿಯೋದಲ್ಲಿ ಬಳಸಿರುವಂತಹ ಮಚ್ಚು ಪೊಲೀಸರನ್ನ ಮಿಸ್ಲೀಡ್ ಮಾಡಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ರಜತ್ ಮತ್ತು ವಿನಯ್ಗೆ ಬೇಲ್ ಸಿಗುತ್ತಾ,
ಇಲ್ಲ ಜೈಲೂಟನೇ ಫಿಕ್ಸ್ ಆಗುತ್ತಾ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಬಗ್ಗೆ ಮಾಹಿತಿ ಕೊಡ್ತಾರೆ ಮಾದೇಶ್ ಏನ್ ಕತೆ ಈಗ ಸದ್ಯ ಈಗ ರೀಲ್ಸ್ ಅಲ್ಲಿ ಮಾಡಿರುವಂತ ರಿಯಲ್ ಮಚ್ಚು ಸಿಗ್ತಾ ಇಲ್ಲ, ಇಲ್ಲಿ ಬೇರೆ ಯಾವುದೋ ನಕಲಿ ಮಚ್ಚನ್ನ ತಗೊಂಡ್ಬಂದು ಇಟ್ಟಿದ್ದಾರೆ. ಸದ್ಯ ಯಾವ ರೀತಿಯಾಗಿ ಕಾನೂನು ಸಂಕಷ್ಟ ಎದುರಾಗ್ತಾ ಇರುವಂತದ್ದು ಇವರಿಬ್ಬರ ಮೇಲೆ? ಸದ್ಯ ಜೈಲೂಟನೇ ಗತಿಯಾ ಅಥವಾ ಇವತ್ತೇನಾದ್ರೂ ಜಾಮೀನು ಸಿಗಬಹುದಾ ಅಂತ? ನಿಖೇಶ್, ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಅಂದ್ರೆ ಪೊಲೀಸರಿಗೆ ಇಬ್ಬರು ಆರೋಪಿಗಳು ತಂದು ಕೊಟ್ಟಿರುವಂತಹ ಒಂದು ವೆಪನ್ ಏನಿದೆ ಅದು ಆ ಒಂದು ವಿಡಿಯೋದಲ್ಲಿರುವಂತಹ ವೆಪನ್ ಅಲ್ಲ ಅನ್ನುವಂಥದ್ದು ಈಗಾಗಲೇ ಒಂದಷ್ಟು ವಿಚಾರ ಹೊರಗಡೆ ಬಿದ್ದಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಅವರನ್ನ ವಶಪಡಿಸಿಕೊಂಡು, ಅಂದ್ರೆ ಮೊನ್ನೆ ಅವರನ್ನ ವಶಪಡಿಸಿದ್ದಂತ ಪೊಲೀಸರು, ಬಸವೇಶ್ವರ ನಗರ ಪೊಲೀಸರು ಆ ಒಂದು ಮಚ್ಚನ ರಿಕವರಿ ಮಾಡಿ ನಂತರ ಅವರನ್ನ ಸ್ಟೇಷನ್ ಬೇಲ್ ನೀಡಿ ಬಿಟ್ಟು ಕಳಿಸಿದ್ರು. ಯಾವಾಗ ಆ ಒಂದು ಮಚ್ಚು ಮತ್ತೆ ವಿಡಿಯೋದಲ್ಲಿರೋ ಮಚ್ಚು ಬೇರೆ ಇದೆ ಅಂತ ಹೇಳಿ ಗೊತ್ತಾಯ್ತು, ಮಾಧ್ಯಮಗಳು ಅದನ್ನ ಪ್ರಶ್ನೆ ಮಾಡೋಕೆ ಶುರು ಮಾಡ್ತು. ಆಗ ಮತ್ತೆ ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಅವರನ್ನ ಸ್ಥಳ ಮಜೂರು ಪ್ರಕ್ರಿಯೆ ಮುಗಿಸಿ ನಿನ್ನೆ ಕೋರ್ಟ್ಗೆ, ಅಂದ್ರೆ ನ್ಯಾಯಾಧೀಶರ ಮನೆ ಮುಂದೆ ಅವರನ್ನ ಹಾಜರುಪಡಿಸುವಂತ ಕೆಲಸವನ್ನು ಮಾಡಿದ್ರು. ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸಿದಂತ ಕಾರಣದಿಂದಾಗಿ ಅವರನ್ನ ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಕೆಲಸ ಆಗಿತ್ತು. ಈಗ ಓಪನ್ ಕೋರ್ಟ್ ನಲ್ಲಿ ಅವರನ್ನ ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ಕೇಳೋದಕ್ಕೆ ಬಸವೇಶ್ವರ ನಗರ ಪೊಲೀಸರು ಮುಂದಾಗಿದ್ದಾರೆ. ಕಾರಣ ಇಷ್ಟೇ, ಆ ಒಂದು ವಿಡಿಯೋದಲ್ಲಿರುವಂತಹ ಮಚ್ಚು ಬೇರೆ, ಅವ್ರು ತಂದುಕೊಟ್ಟಿರುವಂತಹ ಮಚ್ಚು ಬೇರೆ. ಪೊಲೀಸರು ಅದನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಪೊಲೀಸರಿಗೆ ಇಲ್ಲೊಂದ್ ಕಡೆ ಅದನ್ನ ಮಿಸ್ಲೀಡ್ ಮಾಡಿದ್ದಾರೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಆ ಒಂದು ರೀಲ್ಸ್ ಅನ್ನ ಅಲ್ಲಿರುವಂತಹ ಮಚ್ಚುಗಳನ್ನ ಗಮನಿಸಿದ್ರೆ ಮತ್ತೆ ಪೊಲೀಸರು ರಿಕವರಿ ಮಾಡಿದಂತಹ ಮಚ್ಚನ್ನ ಗಮನಿಸಿದ್ರೆ ಸಾಕಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಶೈನ್ ಆಗ್ತಿದೆ. ಅಂದ್ರೆ ಪೊಲೀಸರಿಗೆ ಅವ್ರೇನ್ ತಂದ್ಕೊಟ್ಟಿದಾರಲ್ಲ, ಸೆಟ್ ಅಲ್ಲಿ ಇರುವಂತಹ ಪ್ರಾಪರ್ಟಿ ಅಂತ ಹೇಳಿ ಆರೋಪಿಗಳು ತಂದ್ಕೊಟ್ಟಿದಾರಲ್ಲ, ಆ ಮಚ್ಚು ಶೈನಿಂಗ್ ಇದೆ. ಬದಲಾಗಿ ಆ ಒಂದು ವಿಡಿಯೋದಲ್ಲಿ ಆರೋಪಿಗಳು ಹಿಡ್ಕೊಂಡಿರುವಂತಹ ಮಚ್ಚುಗಳಲ್ಲಿ ತುಂಬಾ ಡಿಫರೆನ್ಸ್ ಇದೆ. ಜೊತೆಗೆ ಅಲ್ಲಿ ವೆಪನ್ ರೀತಿಯಲ್ಲಿ ಕಬ್ಬಿಣದ ವಸ್ತುವಿನ ರೀತಿಯಲ್ಲಿ ಕಾಣಿಸ್ತಿದೆ. ಹೀಗಾಗಿ ಇವರು ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಮಿಸ್ಲೀಡ್ ಮಾಡೋದಕ್ಕೆ ತಂದ್ಕೊಟ್ಟಿದ್ದಾರೆ ಅನ್ನುವಂತ ಶಂಕೆ ಒಂದ್ ಕಡೆ ಇದೆ. ಜೊತೆಗೆ ಇವರು ರಿಯಲ್ ಮಚ್ ಹಿಡ್ಕೊಂಡು ಅವರು ಈ ರೀತಿ ಕೇಸಿಂದ ತಪ್ಪಿಸಿಕೊಳ್ಳೋದಕ್ಕೆ ಬೇರೆ ರೀತಿಯಾದಂತಹ ಮಚ್ಚನ್ನು ತೆಗೆದುಕೊಂಡು ಬಂದು ಸೆಟ್ ಪ್ರಾಪರ್ಟಿ ಅಂತೇಳಿ ಸುಳ್ಳು ಹೇಳಿದ್ರೆ ಅನ್ನೋಂತ ಅನುಮಾನ ಇದೆ. ಯಾಕಂದ್ರೆ ಸಿಮಿಲರ್ ಆಗಿ ಯಾವೊಂದು ಮಚ್ಚಿದೆ ಅದನ್ನ ಪೊಲೀಸರು ರಿಕವರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಆ ಒಂದು ಸ್ಟುಡಿಯೋದಲ್ಲಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡಲಾಗಿತ್ತು, ಅಲ್ಲೋಗಿ ಪರಿಶೀಲನೆ ಮಾಡಿದ್ದಾರೆ, ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಆ ಒಂದು ಮಚ್ಚು ಸಿಕ್ಕಿಲ್ಲ. ಹೀಗಾಗಿ ಅವರನ್ನ 7 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡು ಆ ಒಂದು ಮಚ್ಚನ್ನ ರಿಕವರಿ ಮಾಡಬೇಕು. ಒಂದು ವೇಳೆ ಅದು ನಿಜವಾದಂತ ವೆಪನ್ ಆಗಿದ್ರೆ, ಅಂದ್ರೆ ನಿಜವಾದಂತ ಕಬ್ಬಿಣದ ವೆಪನ್ ಆಗಿದ್ರೆ ಮತ್ತಷ್ಟು ಸಂಕಷ್ಟ ಇಬ್ಬರು ಆರೋಪಿಗಳು ಕೂಡ ಬರುತ್ತೆ. ಯಾಕಂದ್ರೆ ಆ ಒಂದು ಮಚ್ಚನ್ನ ಯಾಕೆ ಇಟ್ಕೊಂಡಿದ್ರು, ಎಲ್ಲಿಂದ ಖರೀದಿ ಮಾಡಿದ್ರು, ಆ ರೀತಿಯಾಗಿ ಪ್ರದರ್ಶನ ಮಾಡೋದಕ್ಕೆ ಏನ್ ಕಾರಣ ಅನ್ನುವಂಥದ್ದು ಒಂದಷ್ಟು ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಅದನ್ನ ಪ್ರದರ್ಶನ ಮಾಡೋದೊಂದ್ ಕಡೆ ಇದ್ರು ಕೂಡ ಅದನ್ನ ಈ ರೀತಿ ಬಳಸೋದು ಕಾನೂನಿನ ಬಾಹಿರ ಅಂತ ಹೇಳಲಾಗುತ್ತೆ. ಸದ್ಯಕ್ಕೆ ಇಬ್ಬರನ್ನು ಕೂಡ ಕೋರ್ಟ್ಗೆ ಕರೆತರುವಂತ ಕೆಲಸವನ್ನ ಮಾಡಲಾಗ್ತಿದೆ. ಕೆಲವೊತ್ತಲ್ಲಿ ಇಬ್ಬರನ್ನು ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮಚ್ಚನ್ನ ಅವರನ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಥ್ಯಾಂಕ್ ಯು ಮಾದೇಶ್. ಬುಲೆಟ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಖಾಸಗಿ ಶೋನಲ್ಲಿ ನಾಡದೇವಿ ಅವಹೇಳನ ಮಾಡಿದ್ದ